ಅಪ್ಪಾಜಿ ಯಾಕ್ಲಾ ಒಳ್ಳೆ ಬಿರುಗಾಳಿ ಬಂದಂಗೆ ಬರ್ತಾ ಇದೆಯಾ? ಏನ್ ಮಾಡಿದ್ರಿ ಅಪ್ಪಾಜಿ ನೀವು? ನಾನೇನ್ಲ ಮಾಡ್ದೆ? ಏನ್ ಮಾಡಿದ್ರಾ? ನನ್ನ ಜೈಲಿಂದ ಬಿಡಿಸ್ಕೊ ಬರಕ್ ಯಾರು ಹೇಳಿದ್ರು ನಿಮ್ಗೆ? ನಾನು ಜೈಲಿಂದ ಬಂದ್ರೆ ಮೇಡಮ್ ಅವ್ರನ್ನ ಮನೆಯಿಂದ ಆಚೆ ಹಾಕ್ತೀರಾ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಬೇಲ್ ತಗೊಳಕ್ಕೆ ಒಕ್ಕತಾನೆ ಇರಲಿಲ್ಲ. ನೀವು ಮನೆ ಎಸಿದಲ್ಲಿ ರಾಜಕೀಯ ತೋರಿಸ್ಬಾರ್ದಿತ್ತು ಅಪ್ಪಾಜಿ. ಪಾಪ ಅಪ್ಪಾಜಿ ಮೇಡಮ್ ಅವರು ಈ ಮನೆಯಾಗ ಯಾರೇನೇ ಅಂದ್ರು, ಎಷ್ಟೇ ಕಷ್ಟ ಕೊಟ್ರು ಎಲ್ಲಾನು ಸಹಿಸ್ಕೊಂಡು ಈ ಮನೆಯಾಗಿದ್ರು. ಅಂತವ್ರಿಗೆ ಹಿಂಗ್ ಮಾಡ್ಬಿಟ್ರಲ್ಲ ಅಪ್ಪಾಜಿ. ಬಾಯ್ ಸಾಕು ಸುಮ್ಕಲ್ಲ. ನೋಡ್ಬಿಟ್ರೆ ಅವಳ ಬಗ್ಗೆ ಒಂದು ಪುಸ್ತಕನೇ ಬರೆದ್ಬಿಡ್ತಾನೆ ಇವನು. ಲೈ ನಾನೇನೇ ಮಾಡಿದ್ರು ಮನೆಗೆ ಒಳ್ಳೇದಕ್ಕೆ ಅನ್ಕೋ. ಇದು ಆಟಯ, ಇದು ನಿನ್ನ ಒಳ್ಳೇದಕ್ಕೆ ಕೇಳ. ಲೈ ಅವಳು ನೀನು ಬದುಕಕ್ಕೆ ಬಂದ್ಮೇಲೆ ನೀನು ಬದುಕು ಬರಬಾರ್ದಾಗ್ಬಿಟ್ಟದೆ ಕಲ. ನಾನು ಅವಳ ಹತ್ರ ಕರೆಸಿ ಮಾತಾಡಿದೆ, ಸಿದ್ದೇಗೌಡ ಮನೆಗೆ ಬರಬೇಕು ಅಂದ್ರೆ ನೀನು ಮನೆಯಿಂದ ಹಚ್ಕೋಬೇಕು ಅಂತ. ಅವಳು ಒಪ್ಕೊಂಡ್ಲು, ಸೈನ್ ಮಾಡ್ಲು, ಓದ್ಲು ಆಟೆಯ. ಮನೆಗಂತೂ ಒಳ್ಳೆ ಸೊಸೆ ಆಗ್ಲಿಲ್ಲ. ಲೈ ನಿನ್ನ ವಿಷಯದಾಗಿ ತ್ಯಾಗ ಮಾಡಿ ತ್ಯಾಗಮಯ್ಯ ಅನ್ಸ್ಕೊಳ್ಳಿ ಬಿಡ್ಲಾ. ಒಟ್ಟಲ್ಲಿ ನಮ್ಮ ಮನೆಯವರೆಲ್ಲ ನಿಮ್ದೇ ಆಗಿದ್ರೆ ಆಟೆ ಸಾಕು. ಏನು ಮೆಂತ್ಯ ನೀನು? ಹೌದು ರೀ, ನೀವು ಮಾಡಿರೋ ಕೆಲಸ ಸರಿಯಾಗಿದೆ. ಏನಪ್ಪ ನೀನು ಅಪ್ಪಾಜಿ ಪರವಾಗಿ ಮಾತಾಡ್ತಿದ್ಯಲ್ಲ? ಹೌದು ಕಣ, ನಿಮ್ಮಪ್ಪ ಹೇಳಿದ್ರೆ ತಪ್ಪೇನೋ ಇದೆ ನೋಡು. ಅವ್ರ ಮನೇಲಿ ಅವಳು ನೆಮ್ಮದಿಯಾಗಿರ್ತಾಳೆ, ನಿನ್ನ ಮನೇಲಿ ನೀನು ನೆಮ್ಮದಿಯಾಗಿರು. ನಿಜ ಹೇಳ್ಬೇಕಂದ್ರೆ ನಾವು ಎಲ್ಲ ನೆಮ್ಮದಿಯಾಗಿದ್ದೀವಿ. ಓಹೋ, ನೆಮ್ಮದಿ. ಅವ್ರಿಲ್ದೇನೆ ನೀವೆಲ್ಲ ನೆಮ್ಮದಿಯಾಗಿರ್ತೀರಲ್ಲ? ಸರಿ ಬಿಡಿ, ಅವ್ರಿಲ್ಲ ಅಂದ್ರೆ ನಿಮ್ಗೆಲ್ಲ ನೆಮ್ಮದಿಯಾಗಿರ್ತದೆ. ನನ್ಗೆ ಅವ್ರ ಜೊತೆಗಿದ್ದರೆ ಮಾತ್ರ ನೆಮ್ಮದಿಯಾಗಿರ್ತದೆ. ಸರಿ, ನೆಮ್ಮದಿಯಾಗಿದ್ದು ಬಿಡಿ. ಸಿದ್ದೇಗೌಡ ಲೇ ಬಾರ ಇಲ್ಲಿ. ಬಡ್ಡಿ ಐದರಿಂದ ಏನೇನು ನೋಡ್ಬೇಕ ಏನೋ. ಹೌದು, ಈ ವಿಷಯ ಇವನ್ಗೆ ಗೊತ್ತಾಯ್ತು? ಏನಮ್ಮಿ ನೀನೇನು ಸಂತೋಷವಾಗಿ ಹೇಳ್ಬೋಟ ಹೆಂಗೆ? ನಾನು ಹೇಳಿಲ್ಲ ರೀ. ನೀನೇನಾದ್ರು ಹೇಳ್ದನವಾ? ನಾನು ಹೇಳ್ತೀನ ಮಾವ. ಮತ್ತಿನ್ಯಾರು ಹೇಳಿದ್ರಿ ಈ ವಿಷಯ ಅವನಿಗೆ? ಏಯ್ ಹಲೋ, ಬಂದೇ ಇರಲ್ಲ. ಈ ಬಡ್ಡಿ ಐದಂದೇ ಕೆಲಸ ಇದು.